ಸಂಘದ ಪದಾಧಿಕಾರಿಗಳ ನಡುವೆ ಭಿನ್ನಾಭಿಪ್ರಾಯ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಆಟೋ ಚಾಲಕರ ಮಾಲೀಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಂಘದ ಪದಾಧಿಕಾರಿಗಳ ಜಗಳದಿಂದ ಹುಬ್ಬಳ್ಳಿ ಸಂಘದ ಕಚೇರಿಯನ್ನ ಕ್ಲೋಸ್ ಮಾಡಲಾಗಿದೆ. ಇದೀಗ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಆಟೋ ಚಾಲಕರು ಕಚೇರಿಯನ್ನ ಓಪನ್ ಮಾಡಿಸಿದ್ದಾರೆ. ಹುಬ್ಬಳ್ಳಿ ಲಕ್ಷ್ಮಿ ಕಾಂಪ್ಲೆಕ್ಸ್ನಲ್ಲಿರುವ ಆಟೋ ಚಾಲಕರ ಸಂಘದ ಕಚೇರಿ. ಉತ್ತರ ಕರ್ನಾಟಕ ಆಟೋ ಚಾಲಕರ ಮಾಲೀಕರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಉಭಯ ಬಣದ ಪದಾಧಿಕಾರಿಗಳ ವಿರುದ್ಧ ಅಸಮಾಧಾನ ಇರೋದ್ರಿಂದ, ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಇರೋದ್ರಿಂದ ಸಂಘದ ಪದಾಧಿಕಾರಿಗಳ ಜಗಳದಿಂದ ಹುಬ್ಬಳ್ಳಿ ಸಂಘದ ಕಚೇರಿಯನ್ನ ಕೂಡ ಮುಚ್ಚಲಾಗಿತ್ತು. ಇದೀಗ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಆಟೋ ಚಾಲಕರೇ ಸ್ವತಃ ಓಪನ್ ಮಾಡಿಸಿದ್ದಾರೆ. ಹುಬ್ಬಳ್ಳಿ ಲಕ್ಷ್ಮಿ ಕಾಂಪ್ಲೆಕ್ಸ್ನಲ್ಲಿರುವ ಆಟೋ ಚಾಲಕರ ಸಂಘದ ಕಚೇರಿ ಇದು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಪೊಲೀಸರ ಮಧ್ಯಸ್ಥಿಕೆ ನಡುವೆ ಇದೀಗ ಕಚೇರಿಯ ಬಾಗಿಲನ್ನ ಓಪನ್ ಮಾಡಲಾಗಿದೆ. ಬಾಯ್ ನೀನು ನೀನು ಬಂದ್ಬಿಡ. ನಿನ್ನ ಅಮೌಂಟ್ ಎಷ್ಟು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಚಾಲಕರ ಸಂಘದ ಪದಾಧಿಕಾರಿಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ. ಯಾಕೆ ಭಿನ್ನಾಭಿಪ್ರಾಯ, ಯಾಕೆ ಅಸಮಾಧಾನ ಅಂತ? ಮಧುಮಲ, ಉತ್ತರ ಕರ್ನಾಟಕದ ಆಟೋ ಚಾಲಕರ ಮಾಲೀಕರ ಸಂಘ ಸಾಕಷ್ಟು ಹಳೆಯದಾದ ಸಂಘ, 125 ವರ್ಷ ಇತಿಹಾಸ ಇರತಕ್ಕಂಥ ಸಂಘ. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಈ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಮಧ್ಯೆ ವೈಮನಸ್ಯತೆ ಸಾಕಷ್ಟು ಹೊಂದಾಣಿಕೆ ಇರುವುದಿಲ್ಲ. ಬೇರೆ ಬೇರೆ ಸಂಘಟನೆಗಳ ಪದಾಧಿಕಾರಿಗಳು ಈ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ನೋಂದಣಿ ಮಾಡ್ಕೋತಾರೆ. ಆದ್ರೆ ಇದರಿಂದಾಗಿ ಈ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳಾಗಲಿ ಮತ್ತು ಬೇರೆ ಬೇರೆ ಇಲಾಖೆಯಿಂದ ಸಿಗತಕ್ಕಂತಹ ಸೌಲಭ್ಯಗಳು ಸಿಗ್ತಿರಲಿಲ್ಲ. ಇದರಿಂದಾಗಿ ಹುಬ್ಬಳ್ಳಿಯ ಲಕ್ಷ್ಮಿ ಕಾಂಪ್ಲೆಕ್ಸ್ ಇರತಕ್ಕಂಥ ಕಚೇರಿನ ಶಾಶ್ವತವಾಗಿ ಬಂದ್ ಮಾಡಲಾಗಿತ್ತು. ಆದ್ರೆ ಇದರಿಂದಾಗಿ ಸಹಜವಾಗಿ ಆಟೋ ಚಾಲಕರು ಮತ್ತು ಮಾಲೀಕರ ನಡುವೆ ಸಾಕಷ್ಟು ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಜೊತೆಗೆ ಈ ಎರಡು ಉಭಯ ಬಣದ ಏನು ಪದಾಧಿಕಾರಿ ಇದಲ್ಲ, ಪದಾಧಿಕಾರಿಗಳಿಗೆ ಯಾವುದೇ ರೀತಿ ಅಧಿಕಾರ ಕೊಡಬಾರದು ಮತ್ತು ಅವ್ರನ್ನ ಇಡೀ ಸಂಘದಿಂದ ದೂರಿಟ್ಟು ನಮಗೆ ಸಂಘದ ಕಚೇರಿನ ಓಪನ್ ಮಾಡಬೇಕು ಮತ್ತು ಸಂಘದ ಸೌಲಭ್ಯಗಳು ಬೇರೆ ಬೇರೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ನಿಟ್ಟಿನಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದ ಪ್ರಯುಕ್ತ ಈಗ ಆಟೋ ಚಾಲಕರ ಸಂಘ, ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ತನ್ನ ಸುಪರ್ದಿಗೆ, ಅಂದ್ರೆ ಈ ಚಾಲಕರ ಸುಪರ್ದಿ ತೆಗೆದುಕೊಂಡಿದೆ. ಯಾವುದೇ ಪದಾಧಿಕಾರಿಗಳಿಲ್ಲ. ಇಡೀ ಕಚೇರಿಯನ್ನ ತಮ್ಮ ಸುಪರ್ದಿ ತೆಗೆದುಕೊಂಡು ಈಗ ಈ ಆಟೋ ಚಾಲಕರು ತಮ್ಮ ಏನು ಸರ್ಕಾರ ಮತ್ತು ಇತರ ಸಂಘ ಸಂಸ್ಥೆಗಳು ಸೇರಿದಂತೆ ತಮ್ಮ ಹಕ್ಕುಗಳ ಬಾಧ್ಯತೆಗಳಿಗೆ ಮಂಡನೆ ಮಾಡಿದರೆ ಸಾಕಷ್ಟು ರೀತಿಯ ಹೋರಾಟದ ಫಲವಾಗಿದೆ. ಈ ಪದಾಧಿಕಾರಿಗಳ ಮಧ್ಯೆ ಇರತಕ್ಕಂಥ ರಾಜಕೀಯದಿಂದ ಇಷ್ಟೊಂದು ಸಮಸ್ಯೆಯನ್ನ ಉತ್ತರ ಕರ್ನಾಟಕ ಆಟೋ ಚಾಲಕರು ಮತ್ತು ಮಾಲೀಕರು ಅನುಭವಿಸಿದ್ರು. ಮಧುಮಲ, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.